ನಮ್ಮ ಕೆಂಬಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗುತ್ತಿ ಬಸವಣ್ಣ ಕ್ರಾಸ್ ಅಂತ ಹೇಳಿ ಬರ್ತದೆ ಮೇನ್ ರೋಡ್ಗೆ. ಅಲ್ಲಿ ಒಂದು ಹಳೆ ಜಟ್ಟಿಂಗೇಶ್ವರ ಸ್ಟೋನ್ ಕ್ರಷರ್ ಅಂತೇಳಿ ಅಲ್ಲಿ ಬಸವನಗೌಡ ಅಂತ ಸುಮಾರು ಈಗ 10 ದಿವಸದಿಂದ ಅಲ್ಲಿ ಬಂದು ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ನಿನ್ನೆ ರಾತ್ರಿ ಅವರು ಮತ್ತು ಇನ್ನೊಬ್ಬರು ಬಸವನಗೌಡ ಅಂತ ಹೇಳಿ ಇಬ್ಬರ ಮಧ್ಯೆ ಕುಡಿದ ಮನೆಯಲ್ಲಿ ಒಂದು ವಾಗ್ವಾದ ಶುರುವಾಗಿ ಅವರು ತಳ್ಳಾಕಿ ಮತ್ತು ಕಾಲಿನಲ್ಲಿ ಒಗ್ಗಿರ್ತಾರೆ. ಸೊ ಅವ್ರನ್ನ ಅಲ್ಲೇ ಇದ್ದಂತಹ ಕಾಶಿನಾಥ್ ಮತ್ತು ಸಚಿನ್ ಅಂತೇಳಿ ಬೇರೆ ಡ್ರೈವರ್ ಅವರು ಕರ್ಕೊಂಬಂದು ಹಾಸ್ಪಿಟಲ್ಗೆ ಸೇರಿಸಿದಾಗ ಅವರು ಮೃತಪಟ್ಟಿರ್ತಾರೆ. ಇವರು ಕುಡಿದ ಆಮೇಲಿನಲ್ಲಿ ಮಾಡಿರುವಂಥ ಆರೋಪಿ ಆ್ಯಕ್ಚುಲಿ ವಾಪಸ್ ಹೋಗಿ ಮಲ್ಕೊಂಡ್ಬಿಟ್ಟಿರ್ತಾರೆ. ಅವ್ರಿಗೆ ಸತ್ತಿರೋದೇ ಸಹ ಗೊತ್ತಿರೋದು. ಸೊ ಆಮೇಲೆ ನಮ್ಮ MLC ಬಂದಿದೆ, ನಮ್ಮ ಪೊಲೀಸ್ ಠಾಣೆ PSI ಅಮ್ಮೋಜ್ ಅವರು ಅದನ್ನು ವಿಚಾರಣೆ ಮಾಡಿ ಮತ್ತು ಈ ಥರ ಒಂದು ಜಗಳದಿಂದ ಆಗಿರೋದು ಅಂತ ಗೊತ್ತಾಗಿರೋದ್ರಿಂದ ಅವರು ಆರೋಪಿನ ಕರ್ಕೊಂಬಂದು ವಿಚಾರಿಸಿದಾಗ ಅವರು ಹೌದು ಈ ಥರ ಜಗಳ ಆಗಿದೆ ಅಂತೇಳಿ ಕುಡಿದ ನಡೆದಿರೋ ಬಗ್ಗೆ ಈಗ ಖಾತ್ರಿ ಆಗಿರುತ್ತೆ. ಸೊ ಹಾಗಾಗಿ ಈ ಕುರಿತು ಈಗ ಅವರ ಹೆಂಡತಿಯವರಿಂದ ಒಂದು ಕಂಪ್ಲೇಂಟ್ ತೊಗೊಂಡಿದ್ದೀವಿ. ಸೊ ಅದರಲ್ಲಿ ಬಸವನಗೌಡ ಜೊತೆಗೆ ಅವರಿಗೆ ಪ್ರಚೋದನೆ ನೀಡಿದ್ದಾರೆ ಅಂಥೇಳಿ ಒಂದು ಕ್ರಷರ್ನ ಮ್ಯಾನೇಜರ್ ಶರಣಗೌಡ ಅನ್ನೋ ಸಹ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಈ ಕುರಿತು ಈಗ ಮುಂದಿನ ತನಿಖೆ ಮಾಡ್ತೀವಿ, ಅದನ್ನು ಅರೆಸ್ಟ್ ಪ್ರೊಸೀಜರು ಮತ್ತು ಈ ರಾತ್ರಿ ಏನು ಎಕ್ಸಾಕ್ಟ್ಲಿ ಆಗಿದೆ ಮತ್ತು ಆ ಕುರಿತು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಮುಂದಿನ ತನಿಖೆ ಮಾಡ್ತೀವಿ.